partner. Question number 2nd. In your question bank, next question, page number 35, question number 2nd. Sachin and Dravid are partners in a firm sharing profit and losses in the ratios of 3:2. So old partner, two partners Sachin and Dravid ಕೊಟ್ಟಿದ್ದಾರೆ. Old ratio 3:2 ಇದೆ. So first partner 3/5 share and second partner 2/5 share. Their balance sheet is given below. Balance sheet as on 31st March 2017. Liability side, first entry creditors, it is taken under next balance sheet. Bills payable, it is also taken under the next balance sheet. Reserve fund, it is taken under the partners capital account, and capital entry, it is taken under the partners capital account credit side. So creditors entry balance sheet barutte, bills payable balance sheet alli barutte, reserve fund partners capital account alli credit side alli barutte. Old partner ge share ಮಾಡಬೇಕು 3000 into 3/5 and 2/5 ಮಾಡ್ಕೊಂಡು ಆನ್ಸರ್ ಎಷ್ಟು ಅಂತ ಹಾಕ್ತೀವಿ. then capital entries ಕೊಟ್ಟಿದಾರಲ್ಲ ಈ ಎರಡು ಎಂಟ್ರಿ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. then asset side ನೋಡಿ, ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್, ಸೆಕೆಂಡ್ ಎಂಟ್ರಿ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಅದರಲ್ಲಿ ಎರಡು ಎಂಟ್ರಿ ಬ್ಯಾಲೆನ್ಸ್ ಅಂತ ತಗೋಬೇಕು. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಓತ್ ಎಂಟ್ರಿನ ತಗೊಂಡ್ಬಿಟ್ಟು ಅದಕ್ಕೆ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿರುವಂತಹ ಕ್ಯಾಪಿಟಲ್ ಅಮೌಂಟ್ ಅಂಡ್ ನ್ಯೂ ಪಾರ್ಟ್ನರ್ ತಗೊಂಡು ಬಂದಿರುವಂತಹ ಗುಡ್ ವಿಲ್ ಅಮೌಂಟ್ ಅನ್ನ ಆಡ್ ಮಾಡಬೇಕು. then sundry debitors amount, balance sheet entry, stock balance sheet, furniture balance sheet, building entry, balance sheet entry. ಸೊ ಅಸೆಟ್ಸ್ ಗೆ ರಿಲೇಟೆಡ್ ಇರುವಂತಹ ಐಟಮ್ಸ್ ಏನಿದೆ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದು ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಎಂಟ್ರಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸ್ ಎಂಟ್ರಿ ಏನಾಗಿರುತ್ತದೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತಗೊಳ್ಳುವಂಥ ಎಂಟ್ರಿ ಆಗಿರುತ್ತೆ. ಲಯಾಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿರೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಪಾಸ್ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಗೆ ಅಂದ್ರೆ ಸಚಿನ್ ಅಂಡ್ ದ್ರಾವಿಡ್ ಅವರಿಗೆ 5000 ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ಏನಿದೆ ಅದನ್ನ ಶೇರ್ ಮಾಡಬೇಕು. ದೆನ್ ಅಡಿಷನಲ್ ಎಂಟ್ರಿ ಆನ್ 1/4/2017 ದೇ ಅಡ್ಮಿಟ್ ಅಶ್ವಿನ್ ಆಸ್ ಅ ನ್ಯೂ ಪಾರ್ಟ್ನರ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. ಸೊ ನ್ಯೂ ಪಾರ್ಟ್ನರ್ ಅಶ್ವಿನ್ ಅನ್ನೋರು ಅಡ್ಮಿಷನ್ ಆಗಿದ್ದಾರೆ. ಸೊ ಅವ್ರು ತಗೊಂಡು ಬಂದಿರುವಂತಹ ಕ್ಯಾಪಿಟಲ್ ಎಂಟ್ರಿ, ಗುಡ್ ವಿಲ್ ಎಂಟ್ರಿ ಅಂಡ್ ಶೇರ್ ಎಂಟ್ರೀಸ್ ಅನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಿ ಬ್ರಿಂಗ್ಸ್ ಇನ್ ರುಪಿ 40,000 ಆಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಎಂಟ್ರಿ ಏನು ತಗೊಂಡಿದ್ದೀವಲ್ಲ ಕೊಟ್ಟಿದ್ದಾರಲ್ಲ ಇದನ್ನ ಏನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅಶ್ವಿನ್ ಕಾಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಎಂಟ್ರಿ ಮೆನ್ಷನ್ ಮಾಡ್ತೀವಿ. ಅಂಡ್ ರುಪಿ 18,000 ಟುವರ್ಡ್ಸ್ ಗುಡ್ ವಿಲ್. ಸೊ ಗುಡ್ ವಿಲ್ ಅಮೌಂಟ್ ಏನಿದೆ ಇದನ್ನ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಗೆ ಗುಡ್ ವಿಲ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀವಿ. ಅದು ಕೂಡ ಗುಡ್ ವಿಲ್ ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಹಿಸ್ ಶೇರ್ ಆಫ್ ದಿ 1/4 ಫ್ಯೂಚರ್ ಪ್ರಾಫಿಟ್ಸ್. ಸೊ ಶೇರ್ ತಗೊಂಡು ಬಂದಿರೋದು 1/4 ಇದೆ. ನೆಕ್ಸ್ಟ್ ಏನಾದರೂ ಬೇಕಂದ್ರೆ 1/4 ಶೇರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದೇನು ನಮ್ಗೆ ಯೂಸ್ ಆಗಲ್ಲ. ದೆನ್ ಅಡಿಷನಲ್ ಇನ್ಫಾರ್ಮೇಷನ್, ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ತಗೊಳ್ಳುವಂತಹ ಡಿಪ್ರಿಸಿಯೇಷನ್, ಅಪ್ರಿಸಿಯೇಷನ್, ಔಟ್ಸ್ಟ್ಯಾಂಡಿಂಗ್, ಪ್ರೀಪೇಡ್ ಎಂಟ್ರೀಸ್ ಅನ್ನ ಕೊಡ್ತಾ ಹೋಗಿರ್ತಾರೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಎಂಟ್ರೀಸ್ ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಎಂಟ್ರಿ ನೋಡಿ, ಡಿಪ್ರಿಷಿಯೇಟ್ ಫರ್ನಿಚರ್ ಬೈ 10%. ಸೊ ಡಿಪ್ರಿಸಿಯೇಷನ್ ಫರ್ನಿಚರ್ 10% ಏನಿದೆ ಇದು ಡಿಪ್ರಿಸಿಯೇಷನ್ ಅಂದ್ರೆ ಡಿಕ್ರೀಸ್ ಆಗಿರುವಂತಹ ವ್ಯಾಲ್ಯೂ. ಸೊ ಡಿಕ್ರೀಸ್ ಆಗಿರುವಂತಹ ಡಿಪ್ರಿಸಿಯೇಷನ್ ಎಂಟ್ರಿ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ತಾ ಹೋಗ್ಬೇಕು. ಎಂಟ್ರೀಸ್ ಮಾಡ್ತಾ ಹೋಗೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೈಡ್ ಟು depreciation on furniture at 10%. ಸೊ ಫರ್ನಿಚರ್ ವ್ಯಾಲ್ಯೂ 10% ಕಡಿಮೆ ಆಗಿದೆ ಅಂತ ಹೇಳಿದ, ಡಿಪ್ರಿಸಿಯೇಷನ್ ಆಗಿದೆ ಅಂತ ಕೊಟ್ಟಿದೆ. ಸೊ ಡಿಪ್ರಿಸಿಯೇಷನ್ ಆಲ್ರೆಡಿ ಫಸ್ಟ್ ಇಯರ್ ಬಂದಿತ್ತು. ಡಿಪ್ರಿಸಿಯೇಷನ್ ಮೀನ್ಸ್ ಇಟ್ ಈಸ್ ಅ ರೆಡ್ಯೂಷಲ್ ಪ್ರೈಸ್ ಆರ್ ಡಿಕ್ರೀಸ್ ದ ಪ್ರೈಸ್ ಆಫ್ ಆನ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗೋದಕ್ಕೆ, ರೆಡ್ಯೂಸ್ ಆಗೋದಕ್ಕೆ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ ಅಂತ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಟೋಟಲ್ ಅಸೆಟ್ಸ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಏನು ಮಾಡಬೇಕು, 10% ಅನ್ನ ಅಪ್ಲೈ ಮಾಡಬೇಕು. ಸೊ 10% ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಏನು ಬರುತ್ತೆ ಅದು ಡಿಪ್ರಿಸಿಯೇಷನ್ ಅಮೌಂಟ್ ಆಗಿರುತ್ತೆ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ, ಫರ್ನಿಚರ್ ಅಮೌಂಟ್ 25,000 ಇದೆ. ಸೊ 25,000 ಇಂಟು 10 ಡಿವೈಡ್ ಬೈ 100, 0 0 0 ಕ್ಯಾನ್ಸಲ್ ಮಾಡಿ, 2,500 ಇಂಟು 1, ಡಿಪ್ರಿಸಿಯೇಷನ್ ಫರ್ನಿಚರ್ ಅಮೌಂಟ್ 2,500 rupees.
ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿರುವಂತಹ ಎಲ್ಲ ಎಂಟ್ರೀಸ್ ಅನ್ನ ಡಬಲ್ ಟೈಮ್ ತಗೊಳ್ತೀವಿ. ಸೊ ಇಲ್ಲಿ ಫಸ್ಟ್ ಟೈಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂಡಿದ್ದೀವಿ, ಸೆಕೆಂಡ್ ಟೈಮ್ ಏನು ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ಫರ್ನಿಚರ್ ಅಮೌಂಟ್ 25,000 ಇದೆ, ಅದರಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನು ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು. ಸೊ ಯಾಕೆ ಮೈನಸ್ ಮಾಡ್ತೀವಿ, ಅಷ್ಟು ವ್ಯಾಲ್ಯೂ ಕಡಿಮೆ ಆಗಿದೆ, ಫರ್ನಿಚರ್ ಯೂಸ್ ಮಾಡ್ತಾ ಹೋದಂಗೆ 2,500 ರೂಪಿ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ, ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೈನಸ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಎಂಟ್ರಿ ಅದರಲ್ಲಿ ಕಂಟಿನ್ಯೂ ನೋಡಿ, ಸೆಕೆಂಡ್ ಎಂಟ್ರಿಯಲ್ಲಿ ಅಂಡ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಎಟ್ ರೂಪಿ 45,000. ಸೊ ರಿವ್ಯಾಲ್ಯೂಡ್ ಆಗಿ ಬಂದಿರುವಂತಹ ಅಮೌಂಟ್ 45,000 ಇದೆ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಡಿಂಗ್ ಅಮೌಂಟ್ ನೋಡಿ ಎಷ್ಟಿದೆ, 50,000 ಇದೆ. ಸೊ ಲಾಸ್ಟ್ ಇಯರ್ ಅಲ್ಲಿ 50,000 ಇದೆ, ಕರೆಂಟ್ ಇಯರ್ ಅಲ್ಲಿ ರಿವ್ಯಾಲ್ಯೂಡ್ ಆಗಿದ್ದು 45,000 ಇದೆ. ಸೊ ಡಿಫರೆನ್ಸ್ ವ್ಯಾಲ್ಯೂ 5,000 ಏನಾಯ್ತಲ್ಲಿ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ಆ ಎಂಟ್ರಿ ಕೂಡ ಏನಾಗುತ್ತೆ ಡೆಬಿಟ್ ಸೈಡ್ ಅಲ್ಲೇ ಬರುತ್ತೆ. ಸೊ ಡಿಕ್ರೀಸ್ ಆಗಿದೆ ಬಿಲ್ಡಿಂಗ್ ವ್ಯಾಲ್ಯೂ, ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಇರೋದ್ರಿಂದ ಡೆಬಿಟ್ ಸೈಡ್ ಅಲ್ಲೇ ತಗೊಳ್ರಿ. ಡಿಕ್ರೀಸ್ ಆನ್ ಬಿಲ್ಡಿಂಗ್, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 50,000, current year adjustment value 45,000. 50 minus 45 reduces price rupees 5,000. ಸೊ ಹಾಗಾಗಿ ಅದನ್ನು ಕೂಡ ಡೇಟಾ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಜಾಸ್ತಿ ಆದರೆ ಇನ್ಕ್ರೀಸ್ ಆದರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಬೇಕು. ಸೊ ಲಾಸ್ಟ್ ಕ್ವಶನ್ ಒಂದು ವರ್ಕೌಟ್ ಮಾಡಿದ್ವಲ್ಲ, ಅದರಲ್ಲಿ ಅಪ್ರಿಸಿಯೇಷನ್ ಬಿಲ್ಡಿಂಗ್ ಅಂತ ತಗೊಂಡ್ರು. ಸೊ ಅಪ್ರಿಸಿಯೇಷನ್ ಅಂದ್ರೆ ಇನ್ಕ್ರೀಸ್ಡ್ ಅಮೌಂಟ್. ಸೊ ಇನ್ಕ್ರೀಸ್ಡ್ ಅಮೌಂಟ್ ಇರೋದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಇದೆ, ಮೀನ್ಸ್ ಡಿಕ್ರೀಸ್ ಇದೆ. ಸೊ ಹಾಗಾಗಿ ಡೇಟಾ ಸೈಡ್ ಅಲ್ಲಿ ಎಂಟ್ರಿ ಮಾಡಿ. ದೆನ್ ಥರ್ಡ್ ಎಂಟ್ರಿ, PDD ಈಸ್ ಇನ್ಕ್ರೀಸ್ ಟು ರೂಪಿ 3,500. ಸೊ ಇನ್ನೊಂದು ಅಬ್ಸರ್ವ್ ಮಾಡಬೇಕು, 2 ರೂಪೀಸ್ ಅಂತ ಇದ್ರೆ ಲಾಸ್ಟ್ ಇಯರ್ ಅಮೌಂಟ್ ಎಷ್ಟಿದೆ ಅದರಲ್ಲಿ 3,500 ಅಲ್ಲಿ ಲಾಸ್ಟ್ ಇಯರ್ ಅಮೌಂಟ್ ಅನ್ನ ಮೈನಸ್ ಮಾಡಿ ಉಳಿದಿದ್ದು ಇನ್ಕ್ರೀಸ್ ಆಗಿದೆ ಅಂತ ತಗೋಬೇಕು. ಇನ್ ಕೇಸ್ ಬೈ ರುಪೀಸ್ ಅಂತ ಕೊಟ್ಟಿರ್ತಾರೆ ಒಂದೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ, ಬೈ ರುಪೀಸ್ ಅಂತ ಅಂದ್ರೆ ಅವರೇ ಲೆಸ್ ಮಾಡಿ ಕೊಟ್ಟಿರ್ತಾರೆ ಅಮೌಂಟ್. ಸೊ ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಕು. PDD ಡೇಟಾ ಸೈಡ್ ಅಡ್ಜಸ್ಟ್ಮೆಂಟ್ ಅಲ್ಲಿರೋದು 3,500 ಟೋಟಲ್ ಇನ್ಕ್ರೀಸ್ ಅಮೌಂಟ್. ಸೊ ಆಲ್ರೆಡಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ PDD ಅಸೆಟ್ ಸೈಡ್ ಅಲ್ಲಿ ಇದೆ ನೋಡಿ 2,000 ಇದೆ. ಸೊ ಲಾಸ್ಟ್ ಇಯರ್ ಅದು ಸೇರಿಸ್ಕೊಂಡು 3,500 ಕೊಟ್ಟಿದ್ದಾರೆ. 3,500 ಮೈನಸ್ ಲಾಸ್ಟ್ ಇಯರ್ ಅಮೌಂಟ್ 2,000, ರಿಮೈನಿಂಗ್ ಬ್ಯಾಲೆನ್ಸ್ 1,500 ಏನಾಗಿದೆ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ ಕೇಸ್ ರೆಡ್ಯೂಸ್ ಆದರೆ ಡಿಕ್ರೀಸ್ ಆದರೆ PDD ಏನು ಮಾಡಬೇಕು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಬೇಕು. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು 3,500, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದು 2,000. ಸೊ 1,500 ಏನಾಯ್ತಲ್ಲಿ ಇನ್ಕ್ರೀಸ್ ಆಯಿತು. ಸೊ ಇನ್ಕ್ರೀಸ್ PDD 1,500 ಡೇಟಾ ಸೈಡ್ ಅಲ್ಲಿ ಮೆನ್ಷನ್ ಮಾಡಿ. ದೆನ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಪ್ರೀಪೇಡ್ ಇನ್ಶೂರೆನ್ಸ್ ರೂಪೀಸ್ 2,000. ಸೊ ಇಲ್ಲಿ ಪ್ರೀಪೇಡ್, ಸೊ ಪ್ರೀಪೇಡ್ ಮೀನ್ಸ್ ಅಡ್ವಾನ್ಸ್ ಪೇಡ್. ಸೊ ಅಡ್ವಾನ್ಸ್ ಪೇಡ್ ಆಗಿರುವಂತಹ ಎಂಟ್ರೀಸ್ಗಳನ್ನ ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಬೇಕು. ಸೊ ಪ್ರೀಪೇಡ್ ಎಕ್ಸ್ಪಾನ್ಸಸ್ ಎಂಟ್ರಿ ರೆಕಾರ್ಡಿಂಗ್ ಅಂಡರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಆಲ್ರೆಡಿ ನಿಮಗೆ ಫಾರ್ಮೆಟ್ ಅನ್ನು ಬರೆಸಿದಾಗ ಹೇಳಿದ್ದೆ ನಾನು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪಾನ್ಸಸ್ ಬಂದರೆ, ಎಕ್ಸ್ಪಾನ್ಸಸ್ ಔಟ್ಸ್ಟ್ಯಾಂಡಿಂಗ್ ಬಂದರೆ ಡೆಟಾರ್ ಸೈಡ್, ಪ್ರೀಪೇಡ್ ಎಕ್ಸ್ಪಾನ್ಸಸ್ಗಳು ಬಂದರೆ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಪ್ರೀಪೇಡ್ ಇದೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ. ಪ್ರೀಪೇಡ್ ಇನ್ಶೂರೆನ್ಸ್ ಅಡ್ಜಸ್ಟ್ಮೆಂಟ್ ನಂಬರ್ 4 rupees 2,000. ಓಕೆ, ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಯಾವ ಕಡೆ ಹೈಯೆಸ್ಟ್ ಇದೆ ಅಂತ ನೋಡಿ. 2,500, 5,000, 1,500 ಡೇಟಾ ಸೈಡ್ ಅಲ್ಲಿದೆ. ಓನ್ಲಿ ಫಾರ್ 2,000 ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಸೊ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಹೈಯೆಸ್ಟ್ ವ್ಯಾಲ್ಯೂ ಡೇಟಾ ಸೈಡ್ ಅಲ್ಲಿ. ಸೊ ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಹೈಯೆಸ್ಟ್ ಇರೋದ್ರಿಂದ ಟೋಟಲ್ ಬೋತ್ ಸೈಡ್ ಡೆಬಿಟ್ ಸೈಡ್ ಅನ್ನ ಏನು ಬರುತ್ತೆ ಆನ್ಸರ್ ಅದನ್ನೇ ತಗೋಬೇಕಾಗುತ್ತೆ. 2,500 ಪ್ಲಸ್ 5,000 ಅಂದರೆ 7,500 ಆಗುತ್ತೆ, ಪ್ಲಸ್ 1,500 8,000 ಪ್ಲಸ್ 1,000 9,000 ಆಗುತ್ತೆ. ಟೋಟಲ್ 9,000. ಸೊ ಎಸ್ಟರ್ಡೇ ಕ್ವಶನ್ ಮೀನ್ಸ್ ಲಾಸ್ಟ್ ಸೆಷನ್ ಅಲ್ಲಿ ಮಾಡಿಸಿರುವಂತಹ ಕ್ವಶನ್ಗೂ ಈ ಕ್ವಶನ್ಗೂ ಡಿಫ್ರೆನ್ಸ್ ಏನು ಅಂತ ನೋಡ್ಕೋಬೇಕಾಗ್ತದೆ. ಅಲ್ಲೇನಾಗಿತ್ತು, ಕ್ರೆಡಿಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಬಂದಿತ್ತು. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಹೈಯೆಸ್ಟ್ ಬಂದಾಗ ಸೇಮ್ ಅದೇ ಅಮೌಂಟ್ ಅನ್ನ ಬೋತ್ ಸೈಡ್ ತಗೊಂಡ್ರು. ಸೊ ಇದರಲ್ಲಿ ಡೇಟಾ ಸೈಡ್ ಟೋಟಲ್ ಹೈಯೆಸ್ಟ್ ಬಂದಿದೆ. ಸೊ ಹಾಗಾಗಿ ಸೇಮ್ ಅಮೌಂಟ್ ಅನ್ನ ಬೋತ್ ಸೈಡ್ ತಗೊಂಡಿವಿ. ಇವಾಗ ಏನು ಮಾಡಬೇಕು, ಡೆಬಿಟ್ ಸೈಡ್ ಟೋಟಲ್ 9,000 ಅಲ್ಲಿ 2,000 ಅಮೌಂಟ್ ಅನ್ನ ಮೈನಸ್ ಮಾಡಿ. ಸೊ
2000 9000 minus 2000 remaining balance amount 7000. So 7000 in answer ಬಂದಿಲ್ಲ, ಇದಕ್ಕೆ old partners capital account ಅಂತ ಮೆನ್ಷನ್ ಮಾಡಿ. by old partners capital account. So ಡೆಬಿಟ್ ಸೈಡ್ ಟೋಟಲ್ ಹೈಯೆಸ್ಟ್ ಇದ್ದು ಮೀನ್ಸ್ ಎಕ್ಸ್ಪೆನ್ಸಸ್ ಟೋಟಲ್ ಹೈಯೆಸ್ಟ್ ಇದ್ದು ಇನ್ಕಮ್ ಸೈಡ್ ಅಲ್ಲಿ ಇರುವಂತಹ ಟೋಟಲ್ ಕಡಿಮೆ ಇದ್ದಾಗ ಬರುವಂತಹ ಅಮೌಂಟ್ ಲಾಸ್ ಆಗಿರುತ್ತೆ. ವಿತ್ ಇನ್ ಬ್ರಾಕೆಟ್ ಶೇರ್ ಆಫ್ ಲಾಸ್ ಇನ್ ದಿ ರೇಷಿಯೋ 3:2. ಸ್ಟಾರ್ಟಿಂಗ್ ಅಲ್ಲಿ ಓಲ್ಡ್ ಪಾರ್ಟ್ನರ್ ರೇಷಿಯೋ ಏನಿರುತ್ತೆ ಆ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಕ್ವಶನ್ ನೋಡಿ 3:2 ರೇಷಿಯೋ ಇದೆ. ಫಸ್ಟ್ ಪಾರ್ಟ್ನರ್ ಸಚಿನ್, ಸೆಕೆಂಡ್ ಪಾರ್ಟ್ನರ್ ದ್ರಾವಿಡ್. ಸೊ ಓಲ್ಡ್ ಪಾರ್ಟ್ನರ್ಗೆ ಇಲ್ಲಿ ಬಂದಿರುವಂತಹ ಲಾಸ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗೋಣ. 7000 ಇಂಟು 3/5 3/5 rupees 4200 ಶೇರ್ ಬಂತು ಲಾಸ್ ಅಮೌಂಟ್. ದೆನ್ ಸೆಕೆಂಡ್ ಪಾರ್ಟ್ನರ್ಗೆ ಸೇಮ್ 7000 ಇಂಟು ಶೇರ್ 2/5. ಸೊ 2/5 ಅವನಿಗೆ ಕೊಟ್ಟಾಗ ಅವನಿಗೆ ಬಂದಿರುವಂತಹ ಲಾಸ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ 2800. ಸೊ ಟೋಟಲ್ ಲಾಸ್ ಬಂದಿರೋದು 7000 ಇದೆ. ಸೊ 7000 ಅಮೌಂಟ್ ಅನ್ನ ಲಾಸ್ಟ್ ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವ್ರಿಗೆ ಮಾತ್ರ ಶೇರ್ ಮಾಡಬೇಕು. ನ್ಯೂ ಪಾರ್ಟ್ನರ್ ನೇಮ್ ಅನ್ನ ಒಟ್ಟು ತಗೊಳಂಗಿಲ್ಲ ಇಲ್ಲಿ. ಸೊ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. 3/5 2/5 ತಗೊಂಡಾಗ ಫಸ್ಟ್ ಪಾರ್ಟ್ನರ್ಗೆ 4200 ಲಾಸ್ ಶೇರ್ ಆಯಿತು. ಇನ್ನು ಸೆಕೆಂಡ್ ಪಾರ್ಟ್ನರ್ಗೆ 2800 ಶೇರ್ ಆಯಿತು. ಸೊ ಇಲ್ಲಿ ಬಂದಿರುವಂತಹ ರಿವ್ಯಾಲ್ಯೂಯೇಷನ್ ಲಾಸ್ ಅಮೌಂಟ್ ಅನ್ನು ಏನು ಮಾಡಬೇಕು, ಟ್ರಾನ್ಸ್ಫರ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಲಾಸ್ ಇರೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಕೊಡಬೇಕು. ಸೊ ಗೊತ್ತಾಗಿಲ್ಲ ಅಂದರೆ ಹೀಗೆ ಬೇಕಾದ್ರೆ ಹಾಕೋದು. ಟ್ರಾನ್ಸ್ಫರ್ ಟು partners capital account debit side. So revaluation account credit side ಅಲ್ಲಿ ಬಂದಿರುವಂತ ಆನ್ಸರ್ ಅನ್ನ ಡೆಬಿಟ್ ಸೈಡ್ ಪಾರ್ಟ್ನರ್ಸ್ ಅಕೌಂಟ್ ಗೆ ಕೊಡ್ತಾ ಹೋಗ್ತೀವಿ. ಸೊ ಇಟ್ ಇಸ್ ಅ ರಿವ್ಯಾಲ್ಯೂಯೇಷನ್ ಅಕೌಂಟ್. ದೆನ್ ನೆಕ್ಸ್ಟ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈಗ ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆಲ್ ಪಾರ್ಟ್ನರ್ಸ್ ಅಂದ್ರೆ 3 ಪಾರ್ಟ್ನರ್ಸ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಸೊ 3 ಪಾರ್ಟ್ನರ್ದು ಅಮೌಂಟ್ ಅನ್ನ ಹಾಕೊಂಡ್ಬಿಟ್ಟು ಕಾಲಮ್ಸ್ ಅನ್ನ ಹಾಕೊಂಡ್ಬಿಟ್ಟು ಕಾಲಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ 3 ಪಾರ್ಟ್ನರ್ಸ್ ಇದ್ದಾರೆ. ಸೊ ಫಸ್ಟ್ ಪಾರ್ಟ್ನರ್ ಸಚಿನ್, ಸೆಕೆಂಡ್ ಪಾರ್ಟ್ನರ್ ದ್ರಾವಿಡ್, ಥರ್ಡ್ ಪಾರ್ಟ್ನರ್ ಅಶ್ವಿನ್. Then remaining partner credit side particulars Sachin, Dravid and Ashwin. First column particulars, first partner Sachin, Dravid, Ashwin. Again credit side same columns, particulars Sachin, Dravid and Ashwin. So ಈ ರೀತಿ ಕಾಲಮ್ಸ್ ಅನ್ನು ಮಾಡ್ಕೊಳ್ಬೇಕು. ಸೊ ಕಾಲಮ್ಸ್ ಆದ್ಮೇಲೆ ಫಸ್ಟ್ ನೀವು ಏನು ಮಾಡಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಬರಬೇಕು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಶ್ವಿನ್ ಅಂಡ್ ದ್ರಾವಿಡ್ ಕ್ಯಾಪಿಟಲ್ ಅಮೌಂಟ್ ಇರುತ್ತೆ. ಸೊ ಆ ಕ್ಯಾಪಿಟಲ್ ಅಮೌಂಟ್ ಅನ್ನ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ಬ್ರಾಡ್ ಡೌನ್ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್. ಸೊ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಎಂಟ್ರಿ ಎಲ್ಲಿ ಸಿಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಸಚಿನ್ ಅಮೌಂಟ್ 50,000 ಅಂಡ್ ದ್ರಾವಿಡ್ ಅಮೌಂಟ್ 50,000 ಅಂಡ್ ಅಶ್ವಿನ್ ಅಡ್ಮಿಷನ್ ನ್ಯೂ ಪಾರ್ಟ್ನರ್ ಇದ್ದಾರೆ. ಸೊ ಅವ್ರ ಕಾಲಮ್ ಸಪರೇಟ್ ಆಗಿ ಅಮೌಂಟ್ ಕೊಡಬೇಕು. ಸೊ ನಿಲ್ ಅಂತ ತಗೊಳ್ಳಿ, ಅಶ್ವಿನ್ ಕಾಲಮ್ ನಿಲ್. ದೆನ್ ಓಲ್ಡ್
ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳೋದು 3 ಎಂಟ್ರೀಸ್ ಇರುತ್ತೆ, ನೆನ್ಪಿಟ್ಕೊಳ್ರಿ. ಫಸ್ಟ್ ಒನ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ತಗೋಬೇಕು ಅಂಡ್ ರಿಸರ್ವ್ ಅಮೌಂಟ್ ತಗೋಬೇಕು, ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ತಗೋಬೇಕು. ಸೊ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತಗೊಂಡು ನೆಕ್ಸ್ಟ್ ರಿಸರ್ವ್ ಕೊಟ್ಟಿದಾರ ಅಂತ ನೋಡ್ಬೇಕು, ಕೊಟ್ಟರೆ ಕಂಪಲ್ಸರಿ ಹಾಕಲೇಬೇಕು, ಒಂದೊಂದು ಕ್ವಶನ್ ಅಲ್ಲಿ ಕೊಡಲ್ಲ. ಸೊ ಕೊಡದೇ ಇದ್ರೆ ತಗೊಳಕ್ ಬರಲ್ಲ, ಹಾಗೇನೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ. ಸೊ ರಿಸರ್ವ್ ಫಂಡ್ ಲಯಬಿಲಿಟಿ ಸೈಡ್ ಇದೆ, ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಶೇರ್ ಮಾಡಬೇಕು. ರಿಸರ್ವ್ ಫಂಡ್, ಸೊ ಟೋಟಲ್ ಅಮೌಂಟ್ ನೋಡಿ, ಟೋಟಲ್ ರಿಸರ್ವ್ ಫಂಡ್ ಅಮೌಂಟ್ 3000 ಇದೆ. ಸೊ ಈ 3000 ಅನ್ನು ಏನು ಮಾಡಬೇಕು, ಅಶ್ವಿನ್ ಅಂಡ್ ದ್ರಾವಿಡ್ಗೆ ಶೇರ್ ಮಾಡಬೇಕು. ಸೊ ಅಶ್ವಿನ್ ಅಂಡ್ ದ್ರಾವಿಡ್ ಓಲ್ಡ್ ರೇಷಿಯೋ ಎಷ್ಟಿದೆ, 3:2 ಇದೆ. 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿ ಇಬ್ಬರಿಗೂ ಕೊಡ್ತೀವಿ. ಸೊ ಫಸ್ಟ್ ಪಾರ್ಟ್ನರ್ 3/5 ಪ್ರಪೋರ್ಷನ್ ಆಗುತ್ತೆ, ಸೆಕೆಂಡ್ ಪಾರ್ಟ್ನರ್ಗೆ 2/5 ಪ್ರಪೋರ್ಷನ್ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ನರ್ಗೆ ರಿಸರ್ವ್ ಫಂಡ್ ಅಮೌಂಟ್ 1800 ಬರುತ್ತೆ, ಸೆಕೆಂಡ್ ಪಾರ್ಟ್ನರ್ಗೆ 1200 ಶೇರ್ ಬರುತ್ತೆ. ಸೊ ಈ ಅಮೌಂಟ್ ಅನ್ನ ಅಡ್ಮಿಷನ್ ಪಾರ್ಟ್ನರ್ಗೆ ಕೊಡಕ್ಕೆ ಬರಲ್ಲ. ಸೊ ಅವ್ರ ಕಾಲಮ್ ಅನ್ನ ಇನ್ನಿಲ್ಲ ಅಂತ ತೋರಿಸಿ. ಸೊ ಇನ್ನೂ ಮುಗ್ದಿಲ್ಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳುವಂಥ ಎಂಟ್ರೀಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಅಂತ ನೋಡಿ, ಫಸ್ಟ್ ಲಯಬಿಲಿಟಿ ಸೈಡ್ ಅಲ್ಲಿ ನೋಡ್ಕೊಳ್ರಿ, ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿಲ್ಲ ಅಂದಾಗ ಅಸೆಟ್ ಸೈಡ್ ಅಲ್ಲಿ ಬರಬೇಕು. ಅಸೆಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆನಾ, ಕೊಟ್ಟಿಲ್ಲ. ಲಾಸ್ಟ್ ಒನ್ ಎಂಟ್ರಿ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5000 ಅಂತ ಇದೆ. ಸೊ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಎಂಟ್ರಿನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಎಂಟ್ರಿ. ಸೊ ಗೊತ್ತಾಗಲ್ಲ ಅಂತ ಬರೆದಿರ್ತೀನಿ. ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಸೈಡ್ ಎಂಟ್ರಿ. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ, 5000 ಇದೆ. ಶೇರ್ ಓಲ್ಡ್ ಪಾರ್ಟ್ನರ್ದು 3:2 ಇದೆ. ಸೊ ಓಲ್ಡ್ ಪಾರ್ಟ್ನರ್ಗೆ ಅಷ್ಟೇ ಡಿವೈಡ್ ಮಾಡಿ 3/5 2/5 5000 ಇಂಟು 3/5 ಮಾಡಿದ್ರೆ ಫಸ್ಟ್ ಪಾರ್ಟ್ನರ್ ಸಚಿನ್ ಅವ್ರಿಗೆ 3000, ಸೆಕೆಂಡ್ ಪಾರ್ಟ್ನರ್ ದ್ರಾವಿಡ್ ಅವ್ರಿಗೆ 2000 ಶೇರ್ ಬರುತ್ತೆ. ಓಕೆ, ಈ 3 ಎಂಟ್ರೀಸು ಕಂಪಲ್ಸರಿ ಎಲ್ಲ ಕ್ವಶನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ರಿ, ಫಸ್ಟ್ ಎಂಟ್ರಿ ಲಾಸ್ಟ್ ಪಾರ್ಟ್ನರ್ಸ್ ಮೀನ್ಸ್ ಓಲ್ಡ್ ಪಾರ್ಟ್ನರ್ ಬ್ಯಾಲೆನ್ಸಸ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ರಿಸರ್ವ್ ಫಂಡ್ ಎಂಟ್ರಿ ಅಂಡ್ ಥರ್ಡ್ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಎಂಟ್ರಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಎಂಟ್ರಿ ಆಪ್ಷನಲ್, ಲಾಸ್ಟ್ ಮಾಡಿದ ಕ್ವಶನ್ ಅಲ್ಲಿ ನನಗೆ ಕೊಟ್ಟಿರಲಿಲ್ಲ, ಸೊ ತಗೊಂಡಿರಲಿಲ್ಲ. ಸೊ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಪಾಸ್ ಮಾಡಿ. ಸೊ ಇದಿಷ್ಟು ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಬನ್ನಿ. ಅಡ್ಜಸ್ಟ್ಮೆಂಟ್ ಒಂದು ಫಸ್ಟ್ ಎಂಟ್ರಿ ಏನಿರುತ್ತೆ ಆ ಎಂಟ್ರಿಯಲ್ಲಿ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅಡ್ಮಿಷನ್ ಆಗಿರುವಂತಹ ನ್ಯೂ ಪಾರ್ಟ್ನರ್ ಅಶ್ವಿನ್ ಕ್ಯಾಪಿಟಲ್ ಎಂಟ್ರಿ ಅಂಡ್ ಅಶ್ವಿನ್ ಗುಡ್ವಿಲ್ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಆ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗ್ಬೇಕು. ಅಡ್ಮಿಷನ್ ಎಂಟ್ರಿ, ಅಶ್ವಿನ್ ಬ್ರಿಂಗ್ಸ್ ₹40,000 ಆಸ್ ಕ್ಯಾಪಿಟಲ್ ಅಂಡ್ ₹18,000 ಟುವರ್ಡ್ಸ್ ಗುಡ್ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಅಮೌಂಟ್ ಅನ್ನ ತಗೊಂಡು ಬಂದಿದ್ದಾರೆ. ಸೊ ಈ ಕ್ಯಾಪಿಟಲ್ ಅಮೌಂಟ್ ಅನ್ನ ಈಗ ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡು ಮೆನ್ಷನ್ ಇದೆ. ಸೊ ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಬಿಡಿ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿತ್ ಇನ್ ಬ್ರಾಕೆಟ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಎಂಟ್ರಿ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಅನ್ನು ತಗೊಂಡು ಬಂದಿದ್ದಕ್ಕೆ ಈ ಎಂಟ್ರಿ ಪಾಸ್ ಮಾಡ್ತಾ ಇರೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಂತ ಹಾಕೋದು. ಅಡ್ಜಸ್ಟ್ಮೆಂಟ್ ನಂಬರ್ ಫಸ್ಟ್ ಅಲ್ಲಿ ಆ ಅಮೌಂಟ್ ಇರುತ್ತೆ. ಸೊ ಈ ಅಮೌಂಟ್ ಅನ್ನು ಏನು ಮಾಡಬೇಕು, ಈಗ ಅಶ್ವಿನ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಅಶ್ವಿನ್ ಕಾಲಮ್ ₹40,000. ಸೊ ಅಶ್ವಿನ್ ಅಮೌಂಟ್ ಕ್ಯಾಪಿಟಲ್ ತಗೊಂಡು ಬಂದಿದ್ರು, ಕ್ಯಾಪಿಟಲ್ ಎಂಟ್ರಿ ಆಯಿತು. ದೆನ್ ಗುಡ್ವಿಲ್ ಅಮೌಂಟ್ ತಗೊಂಡು ಬಂದಿದ್ದಾರೆ. ಸೊ ಗುಡ್ವಿಲ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಓಲ್ಡ್ ಪಾರ್ಟ್ನರ್ಗೆ ಗುಡ್ವಿಲ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿದಾಗ ಜರ್ನಲ್ ಎಂಟ್ರಿ ಏನಂತ ಬರುತ್ತೆ, ಅಲ್ಲಿ ಗುಡ್ವಿಲ್ ಅಕೌಂಟ್ ಡೇಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಸಚಿನ್ ಅಂಡ್ ದ್ರಾವಿಡ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಅಕೌಂಟ್ ಇರೋದ್ರಿಂದ ಬೈ ಗುಡ್ವಿಲ್ ಅಕೌಂಟ್ ಅಂತ ಕೊಟ್ಟಿದೆ. ಸೊ ಟೋಟಲ್ ಗುಡ್ವಿಲ್ ಅಮೌಂಟ್ 18,000 ಅಂಡ್ ಶೇರ್ 3:2. ಸೊ 18,000 ಇಂಟು 3/5 and 18,000 into 2/5 ಇಬ್ಬರಿಗೂ ಶೇರ್ ಮಾಡೋಣ. ಸ್ಯಾಕ್ರಿಫೈಸಿಂಗ್ ರೇಷಿಯೋದಲ್ಲಿ ಶೇರ್ ಮಾಡಿದಾಗ ಓಲ್ಡ್ ರೇಷಿಯೋದಲ್ಲಿ ತಗೊಂಡಾಗ ಫಸ್ಟ್ ಪಾರ್ಟ್ನರಿಗೆ ಬಂದಿದ್ದು 10,800, ಸೆಕೆಂಡ್ ಪಾರ್ಟ್ನರ್ 7,200 ಅಮೌಂಟ್. ಸೊ ಅಲ್ಲಿ ಅಡ್ಮಿಷನ್
ಅಡ್ಮಿಷನ್ ಪಾರ್ಟ್ನರ್ಗೆ ಕೊಡೋಂಗಿಲ್ಲ. ಸೊ ಅಡ್ಮಿಷನ್ ಪಾರ್ಟ್ನರ್ದಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾಗ ಅಶ್ವಿನ್ ಕಾಲಮ್ ಅಂದ್ರೆ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಕ್ಯಾಪಿಟಲ್ ಅಷ್ಟೇ ಕೊಡಬೇಕು, ಬೇರೆ ಯಾವ ಎಂಟ್ರಿನೂ ಕೊಡಕ್ಕೆ ಬರಲ್ಲ. ಸೊ ಇದು ಕೂಡ ಅಡ್ಜಸ್ಟ್ಮೆಂಟ್ 1 ಅಲ್ಲೇ ಇದೆ, ಅಡ್ಜಸ್ಟ್ಮೆಂಟ್ 1 ಎಂಟ್ರಿ. ಓಕೆ, ಸೊ ಅಡ್ಜಸ್ಟ್ಮೆಂಟ್ ಇಂದ ಈ ಎರಡೇ ನಮಗೆ ಬೇಕಾಗಿರೋದು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಂಡ್ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಅಮೌಂಟ್. ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಲ್ಲಿ ಮುಗಿತು. ಇನ್ನು ಅದರ್ ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಕೊಂಡಿರ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಕೊಂಡಾಗ ಡೆಟಾರ್ ಸೈಡಲ್ಲಿ ಪ್ರಾಫಿಟ್ ಬಂದಿರುತ್ತೆ, ಕ್ರೆಡಿಟ್ ಸೈಡಲ್ಲಿ ಲಾಸ್ ಬಂದಿರುತ್ತೆ, ಯಾವುದಾದ್ರೂ ಒಂದು ಅಮೌಂಟ್ ಬಂದಿರುತ್ತೆ. ಸೊ ಇದರಲ್ಲಿ ಬಂದಿರುವಂತಹ ಅಮೌಂಟು ಲಾಸ್, ಶೇರ್ ಆಫ್ ಲಾಸ್ ಅಮೌಂಟ್. ಫಸ್ಟ್ ಪಾರ್ಟ್ನರ್ 4200, ಸೆಕೆಂಡ್ ಪಾರ್ಟ್ನರ್ 2800 ಇದೆ. ಸೊ ಈ ಲಾಸ್ ಅಮೌಂಟ್ ಏನು ಬಂದಿರುತ್ತೆ ಆ ಲಾಸ್ ಅಮೌಂಟ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಬರಬೇಕು. ನಂಗೆ ಗೊತ್ತಾಗಿಲ್ಲ ಅಂದರೆ ಜರ್ನಲ್ ಎಂಟ್ರಿ ನೋಡ್ಕೊಳ್ರಿ. ಜರ್ನಲ್ ಎಂಟ್ರಿ ಫಾರ್ ದಿ ಲಾಸ್ ಅಮೌಂಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಕೊಟ್ಬಿಟ್ಟು ವಿತಿನ್ ಬ್ರಾಕೆಟ್ ಶೇರ್ ಆಫ್ ಲಾಸ್. ಸೊ ಈ ಲಾಸ್ ಅನ್ನ ನಾವು ಕೊಡಬೇಕಾಗಿದ್ದು ಓನ್ಲಿ ಫಾರ್ ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಕೊಡ್ತೀವಿ. ಸೊ ಸಚಿನ್ ಅವ್ರದ್ದು 4200 ಶೇರ್ ಬಂದಿದೆ, ಸೊ 4200 ಕೊಡಿ. ದೆನ್ ಸೆಕೆಂಡ್ ಪಾರ್ಟ್ನರ್ಗೆ 2800 ರುಪಿ ಬಂದಿದೆ, ಸೆಕೆಂಡ್ ಪಾರ್ಟ್ನರಿಗೆ ಕೊಡಿ. ಓಕೆ, ಇಷ್ಟು ಎಂಟ್ರೀಸು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಅಲ್ಲಿ ಇದೆ. ಸೊ ಇದಿಷ್ಟು ತೊಗೊಂಡಾದ್ಮೇಲೆ ಈಗ 1 by 1 ಒಬ್ಬೊಬ್ಬರೇ ಪಾರ್ಟ್ನರ್ದು ಟೋಟಲ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ನರ್ ಟೋಟಲ್ ಸೇಮ್ ಈ ಕಡೆ ಸೈಡನ್ನು ಲೈನ್ಸನ್ನು ಹಾಕ್ಕೊಂಡ್ಬಿಟ್ರೆ ಒಬ್ಬೊಬ್ರದೇ ಟೋಟಲ್ ಮಾಡಿ ಇಟ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ನರ್ ಸಚಿನ್ ಟೋಟಲ್ ರುಪಿ 62,600. 62,600. ಸೊ ಈಗ ಸಚಿನ್ ಈ ಕಡೆ ಸೈಡಲ್ಲಿ 4,200 ಎರಡು ಅಮೌಂಟ್ ಕೊಟ್ಟಿದ್ದೀವಿ. ಟೋಟಲ್ ಎಷ್ಟಾಗುತ್ತೆ 7,200 ಆಗುತ್ತೆ. ಸೊ 7,200 ಅಮೌಂಟನ್ನು ಈ ಅಮೌಂಟಲ್ಲಿ ಮೈನಸ್ ಮಾಡಬೇಕು. 62,600 ಮೈನಸ್ 7,200 ಮೈನಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಬರೋದು 55,400. 55,400. ದೆನ್ ಸೆಕೆಂಡ್ ಪಾರ್ಟ್ನರಿಗೆ ಬನ್ನಿ. ಸೆಕೆಂಡ್ ಪಾರ್ಟ್ನರ್ ದ್ರಾವಿಡ್ 50,000 ಪ್ಲಸ್ 1,200 ಪ್ಲಸ್ 7,200 ಟೋಟಲ್ 58,400. ಸೆಕೆಂಡ್ ಪಾರ್ಟ್ನರ್ ಟೋಟಲ್ 58,400. 58,400. ಸೊ ಇವಾಗ ಏನು ಮಾಡಬೇಕು 58,400 ಅಲ್ಲಿ 2,800 ಅನ್ನ ಮೈನಸ್ ಮಾಡಿ. ಮೈನಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ಬರೋದು 53,600. 53,600. Then last partner Ashwin column total capital 40,000 ಇದೆ. Again ಈ ಕಡೆ ಸೇಮ್ ಅಮೌಂಟ್ ಕೊಡಿ 40,000. ಸೊ ಲೆಸ್ ಮಾಡೋದಕ್ಕೆ ಯಾವುದೇ ಆನ್ಸರ್ ಇಲ್ಲಿ ನಾವು ಕೊಟ್ಟಿಲ್ಲ. ಸೊ ಬ್ಯಾಲೆನ್ಸ್ ನಾವು 40,000. ಸೊ ಈ ತ್ರೀ ಪಾರ್ಟ್ನರ್ದು ಆನ್ಸರ್ ಏನು ಬಂದರೆ ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಡು. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಶ್ವಿನ್ ದ್ರಾವಿಡ್ ಕ್ಯಾಪಿಟಲ್ ಅಮೌಂಟ್ 50,000 ಇತ್ತು. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಎಂಟ್ರೀಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಫೈನಲ್ ಆಗಿ ಅವ್ರ ಕ್ಯಾಪಿಟಲ್ ಆನ್ಸರ್ ಎಷ್ಟು ಬಂದಿದೆ ಈಗ ಬ್ಯಾಲೆನ್ಸ್ ಅಮೌಂಟ್ 55,400, 53,600 ಅಂಡ್ ಲಾಸ್ಟ್ ಪಾರ್ಟ್ನರ್ಗೆ 40,000 ಬಂದಿದೆ. ಸೊ ಈ ತ್ರೀ ಆನ್ಸರ್ ಅನ್ನ ನಾವು ಏನು ಮಾಡಬೇಕು ನೆಕ್ಸ್ಟ್ ಈಗ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ವಿತಿನ್ ಬ್ರಾಕೆಟ್ ಟ್ರಾನ್ಸ್ಫರ್ ಟು balance sheet liability side. Balance sheet liability side ಗೆ ಈ ತ್ರೀ ಅಮೌಂಟ್ ಅನ್ನ ಕ್ಯಾಪಿಟಲ್ಸ್ ಅಂತ ಹೆಡ್ಲೈನ್ ತಗೊಳ್ತೀವಲ್ಲ ಅದರ ಅಂಡರ್ ಅಲ್ಲಿ ಸಚಿನ್ ದ್ರಾವಿಡ್ ಅಂಡ್ ಅಶ್ವಿನ್ ಅಂತ ಹೇಳ್ಬಿಟ್ಟು ತ್ರೀ ಪಾರ್ಟ್ನರ್ ಅಮೌಂಟ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ಬಂದಿರೋ ಆನ್ಸರ್ ಅನ್ನ ನೆಕ್ಸ್ಟ್ ಲೈನ್ ಗೆ ಬ್ರಾಡ್ ಡೌನ್ ಅಂತ ಕೊಟ್ಬಿಟ್ಟು ಅಕೌಂಟ್ ಅನ್ನ ಕ್ಲೋಸ್ ಮಾಡಿ. ಬೈ ಬ್ಯಾಲೆನ್ಸ್ B by D. So first partner 55,400, second partner 53,600 and last partner 40,000. ಇಷ್ಟು ಕೊಟ್ಬಿಟ್ಟು ಲಾಸ್ಟ್ ಒಂದು ಲೈನ್ ಅನ್ನು ಹಾಕಿಬಿಟ್ಟು ಅಕೌಂಟ್ ಅನ್ನ ಎಂಡ್ ಮಾಡಿ. ಸೊ
ಲಾಸ್ಟ್ ಅವಾಗಲೇ ಸೆಷನಲ್ಲಿ ಕ್ವಶನ್ಗೆ ಆನ್ಸರ್ ಏನು ಮಾಡಿಸಿದ್ದೆ, ಅದರಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಗುಡ್ ವಿಲ್ ಅಕೌಂಟನ್ನು ಮಾಡ್ಕೊಂಡಿದ್ವಿ. ಸೊ ಕ್ವಶನಲ್ಲಿ ಪರ್ಟಿಕ್ಯುಲರ್ ಅವ್ರು ಕೇಳಿದರೆ ಮಾಡಬೇಕು, ಇಲ್ಲಾಂದ್ರೆ ಮಾಡುವಂಥ ನೆಸೆಸರಿ ಇಲ್ಲ. ಡೈರೆಕ್ಟಾಗಿ ನಾವು ಬ್ಯಾಲೆನ್ಸ್ ಶೀಟಲ್ಲೇ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಬೋದು. ಓಕೆ, ನಮಗೆ ಈ 3 ಎಂಟ್ರೀಸ್ ಏನಿದೆ, ಈ 3 ಎಂಟ್ರೀಸ್ ಇಂಪಾರ್ಟೆಂಟ್ ಆಗಿ ಬೇಕು. ಎಲ್ಲಿಗೆ? ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಹಾಕ್ಕೊಳ್ಳೋದಕ್ಕೆ. ಸೊ ಈ 3 ಎಂಟ್ರೀಸನ್ನು ನೆನಪಿಟ್ಕೊಂಡ್ರೆ ಸೊ ಆನ್ಸರ್ ನೀವು ಹೆಂಗೂ ಬರ್ಕೊಂಡಿರ್ತೀರಲ್ಲ ಅದರಲ್ಲಿ ಇರುತ್ತೆ. ಯಾಕಂದರೆ ನಾನು ಇದನ್ನು ರಬ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಮಾಡಿಸ್ತೀನಿ. ಸೊ ಈ 3 ಎಂಟ್ರೀಸನ್ನು ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಪ್ಲೇಸಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದಿ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್. Next, new balance sheet as on 1/4/2017. So question ನೋಡ್ಕೊಳ್ರಿ. ಸೊ ಕ್ವಶನ್ ಅಲ್ಲಿ ಲಯಬಿಲಿಟಿ ಸೈಡ್ ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿ. ಸೊ ಲಯಬಿಲಿಟಿ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಕ್ರೆಡಿಟಾರ್ಸ್ ಇದೆ. ಸೊ ಕ್ರೆಡಿಟಾರ್ಸ್ಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಯಾವುದು ಎಂಟ್ರೀಸ್ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದ್ರೆ ಅದನ್ನ ಡೈರೆಕ್ಟ್ ಔಟರ್ ಕಾಲಮ್ ಅಲ್ಲಿ ಎಂಟ್ರಿ ಕೊಡ್ತೀವಿ. ಇನ್ ಕೇಸ್ ಅಡ್ಜಸ್ಟ್ಮೆಂಟ್ಸ್ ಎಂಟ್ರೀಸ್ ಏನಾದರೂ ಇದ್ರೆ ಇನ್ನರ್ ಕಾಲಮ್ ತಗೊಂಡು ಆ್ಯಡ್ ಮಾಡೋದಿರುತ್ತೆ, ಲೆಸ್ ಮಾಡೋದಿರುತ್ತೆ, ಮಾಡಬೇಕಾಗುತ್ತೆ. ಕೊಟ್ಟಿಲ್ಲ ಅದರಲ್ಲಿ, ಸೊ ಡೈರೆಕ್ಟ್ ಔಟರ್ ಕಾಲಮ್ ಅಲ್ಲಿ ಕೊಡೋಣ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಸೆಕೆಂಡ್ ಎಂಟ್ರಿ. ಬಿಲ್ಸ್ ಪೇಯಬಲ್ ಅಮೌಂಟ್ 12,000. ನೆಕ್ಸ್ಟ್ ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಂಡಿದ್ದೀವಿ, ಸೊ ನೆಕ್ಸ್ಟ್ ಇಲ್ಲಿ ಬರಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಅಂಡರ್ಲೈನ್ ಮಾಡಿ. ಸೊ ಫಸ್ಟ್ ಪಾರ್ಟ್ನರ್ ಸಚಿನ್, ಸೆಕೆಂಡ್ ಪಾರ್ಟ್ನರ್ ದ್ರಾವಿಡ್, ಥರ್ಡ್ ಪಾರ್ಟ್ನರ್ ಅಶ್ವಿನ್. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದಾರಲ್ಲ ಅಲ್ಲಿ ಓನ್ಲಿ ಫಾರ್ 2 ಪಾರ್ಟ್ನರ್ ನೇಮ್ ತಗೊಂಡಿದ್ದಾರೆ. ಅಂದ್ರೆ ಅದು ಓಲ್ಡ್ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಪಾರ್ಟ್ನರ್ ನೇಮ್ ಅಷ್ಟೇ ಇದೆ. ನಾವೀಗ ಅಡ್ಮಿಷನ್ ಆಗಿರೋದ್ರಿಂದ ಯಾರು ಅಶ್ವಿನ್ ಅವರು ಅಡ್ಮಿಷನ್ ಆಗಿರೋದ್ರಿಂದ ಅಸೆಟ್ಸ್ ವ್ಯಾಲ್ಯೂ ಲಯಬಿಲಿಟಿ ವ್ಯಾಲ್ಯೂ ಎಷ್ಟು ರಿವ್ಯಾಲ್ಯೂಡ್ ಆಗುತ್ತೆ ಅನ್ನೋದಕ್ಕೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಇದರಲ್ಲಿ ಅಶ್ವಿನ್ ನೇಮ್ ಅನ್ನು ಕೂಡ ಸೇರಿಸ್ಕೊಳ್ಳಿ. ಸೊ ಈ 3 ಪಾರ್ಟ್ನರ್ಸ್ ಅಮೌಂಟ್ ಎಲ್ಲಿರುತ್ತೆ? ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಬ್ಯಾಲೆನ್ಸ್ ಅಂತ ಹೇಳ್ತಾ ನಾವು ರೌಂಡ್ ಅಪ್ ಮಾಡಿದ್ವಿ. ಸೊ ಆ ಅಮೌಂಟ್ ಅನ್ನು ಏನು ಮಾಡಬೇಕು, ಇಲ್ಲಿ ತಗೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಆನ್ಸರ್ ತಗೋಬೇಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ 50,000 ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಂಡಿದ್ವಿ. ಸೊ ಆ ಅಮೌಂಟ್ ಅನ್ನ ಬಿಟ್ಟು ನಾವು ಹೊಸದಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರುವಂತಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಬಂದಿರುವಂತಹ ಅಮೌಂಟ್ ಅನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆನ್ಸರ್ ಇದೆ ನೋಡಿ. ಫಸ್ಟ್ ಪಾರ್ಟ್ನರ್ 55,400, ಸೆಕೆಂಡ್ ಪಾರ್ಟ್ನರ್ 53,600 and last partner 40,000. ಸೊ ಈ 3 ಅಮೌಂಟ್ ಅನ್ನ ಹಾಕಬೇಕು. ಓಕೆ, ಈಗ ಅಸೆಟ್ ಸೈಡ್. ಸೊ ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಒನ್ ಏನಿದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಮೌಂಟ್ 2,000 ಅಂತ ಡೈರೆಕ್ಟ್ ಎಂಟ್ರಿ ಮಾಡಿದ್ವಿ. ದೆನ್ ಸೆಕೆಂಡ್ ಎಂಟ್ರಿ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಈಗ ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ 18,000 ಇದೆ. ಇದಕ್ಕೆ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆಗಿರುವಂತಹ ಅಶ್ವಿನ್ ಕ್ಯಾಪಿಟಲ್ ಅಮೌಂಟ್ ಅಂಡ್ ನ್ಯೂ ಪಾರ್ಟ್ನರ್ ತಂದಿರುವಂತಹ ಗುಡ್ ವಿಲ್ ಅಮೌಂಟ್ 18,000 ಇದೆ. ಸೊ ಈ 3 ಅಮೌಂಟ್ ಅನ್ನ ಆ್ಯಡ್ ಮಾಡಿಕೊಂಡು ಟೋಟಲ್ ಅನ್ನ ಕೊಟ್ಬಿಟ್ಟು ಈ 2,000 ಅನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡು ಕೊಡ್ಬೋದು. ಸೊ ಇಲ್ಲಿ ಮೇಲೆ ಏನು ಮಾಡಬೇಕಿದೆ, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹಾಕೊಂಡ್ಬಿಟ್ಟು 2,000 ಪ್ಲಸ್ 18,000 ಪ್ಲಸ್ 40,000 ಪ್ಲಸ್ 18,000 ಟೋಟಲ್ ಎಷ್ಟಾಗುತ್ತೆ ಹಾಕಬೇಕಾಗುತ್ತೆ. ನಾವಿಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಸಪ್ರೇಟ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಟೋಟಲ್ 76,000. ನೆಕ್ಸ್ಟ್ ಎಂಟ್ರಿ ಸನ್ರಿ ಡೆಬಿಟಾರ್ಸ್. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ರು. ಸೊ ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಎಂಟ್ರಿ ಮಾಡಿ 25,000 ಇನ್ನರ್ ಕಾಲಮ್ ಅಲ್ಲಿ. ಸೊ ಅಲ್ಲಿ ಇನ್ನರ್ ಕಾಲಮ್ ಅಮೌಂಟ್ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಆ ಅಮೌಂಟ್ ಅನ್ನ ಎಂಟ್ರಿ ಮಾಡಿ 25,000. ಸೊ ಲೆಸ್ PDD. ಸೊ ಈ PDD ಅಲ್ಲಿ ಏನಾಗುತ್ತೆ ನೋಡಿ, ಈಗ ಲಾಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ PDD 2,500 ಇದೆ. ಸೊ 2,500 ಪ್ಲಸ್ ಇದ್ರ ಜೊತೆಗೆ ಏನಾಗಿದೆ ಈಗ, ಸಾರಿ 2,000 ಇದೆ. ಇದ್ರ ಜೊತೆಗೆ ಇನ್ಕ್ರೀಸ್ ಆಗಿರುವಂತಹ ಅಮೌಂಟ್ ಎಷ್ಟಿದೆ, ಇಲ್ಲಿ ಇನ್ಕ್ರೀಸ್ PDD
1500 ಇದೆ. ಸೊ 1500 ಅನ್ನ ಆಡ್ ಮಾಡಿ. ಸೊ ಇದೆರಡು ಆಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ 3500 ಬರುತ್ತೆ. ಸೊ ಈ 3500 ಎಲ್ಲಿ ಕೊಟ್ಟಿದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಸೊ 3500 ಅನ್ನ ಮೈನಸ್ ಮಾಡಿ ರಿಮೈನಿಂಗ್ ಆನ್ಸರ್ ಅನ್ನ ಔಟ್ಪುಟ್ ಕಾಲಮ್ ಅಲ್ಲಿ ಕೊಡಿ. 21,500. ಓಕೆ, 21,500 ಆಗಿದೆ. ದೆನ್ ಸ್ಟಾಕ್ ಎಂಟ್ರಿ. ಸ್ಟಾಕಿನ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಪ್ರೀಪೇಡ್ ಇನ್ಶೂರೆನ್ಸ್ ಇದೆ, ಫರ್ನಿಚರ್ ಡಿಪ್ರಿಸಿಯೇಷನ್ ಇದೆ, ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಇದೆ, PDD. ಸೊ PDD ಈಗ ಆಲ್ರೆಡಿ ಆಯಿತು. ಇನ್ನು ಬಿಲ್ಡಿಂಗ್ ಮತ್ತು ಫರ್ನಿಚರ್ ಬಂದಾಗ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಸೊ ಸ್ಟಾಕಿಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಡೈರೆಕ್ಟ್ ಔಟ್ಪುಟ್ ಕಾಲಮ್ ಆನ್ಸರ್ ಕೊಡಿ 10,000. ನೆಕ್ಸ್ಟ್ ಫರ್ನಿಚರ್. ಫರ್ನಿಚರ್ ಅಮೌಂಟ್ 25,000 ಲೆಸ್ ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇದೆ 2,500 ರೂಪಾಯಿ ಡಿಪ್ರಿಸಿಯೇಷನ್ ಇದೆ. ಸೊ 2,500 ಅನ್ನ ಮೈನಸ್ ಮಾಡಿ ಲೆಸ್ depreciation at 10% makes 2,500 rupees. 2,500 minus ಮಾಡಿದ್ರೆ ಇನ್ನ ಬ್ಯಾಲೆನ್ಸ್ ಬರೋದು 22,500. ನೆಕ್ಸ್ಟ್ ಬಿಲ್ಡಿಂಗ್. ಬಿಲ್ಡಿಂಗ್ ಟೋಟಲ್ ಅಮೌಂಟ್ 50,000. ಸೊ ಇದಕ್ಕೂ ಕೂಡ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ರು, ರಿವ್ಯಾಲ್ಯೂಡ್ ಮಾಡಿ ಕೊಟ್ಟಿದ್ರು. ಸೊ ರಿವ್ಯಾಲ್ಯೂಡ್ ಮಾಡಿದಾಗ ಅಮೌಂಟ್ ಏನಾಗಿದೆ ಡಿಕ್ರೀಸ್ ಆಗಿದೆ. ಸೊ ಎಷ್ಟು ಡಿಕ್ರೀಸ್ ಆಗಿದೆ ಅದನ್ನ ಮೈನಸ್ ಮಾಡಬೇಕು. ಲೆಸ್ ಡಿಕ್ರೀಸ್ ಪ್ರೈಸ್ 5,000. ಸೊ 50,000 ಅಲ್ಲಿ 5,000 ಮೈನಸ್ ಮಾಡಿದ್ರೆ ಇನ್ನು ಉಳಿದಿದ್ದು 45,000. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಟೋಟಲ್ ಅಮೌಂಟ್ ಏನು ಕೊಟ್ಟಿದಾರಲ್ಲ ಆ ಟೋಟಲ್ ಅಮೌಂಟ್ ನಮಗೆ ಔಟ್ಪುಟ್ ಕಾಲಮ್ ಅಲ್ಲಿ ಬಂದಿರಬೇಕು 45,000. ನೆಕ್ಸ್ಟ್ ಎಂಟ್ರಿ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಂಟ್ರಿ ನಾವು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಹಾಗಾಗಿ ಅದು ಮತ್ತೆ ಇಲ್ಲಿ ಬರಲ್ಲ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದೆಲ್ಲ ಆಯಿತು. ಇವಾಗ ಅಡ್ಜಸ್ಟ್ಮೆಂಟ್ ಇದ್ದಾರೆ. ಅಡ್ಜಸ್ಟ್ಮೆಂಟ್ 1ನಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಇದೆ ತೊಗೊಂಡಿದ್ದೀವಿ. ನ್ಯೂ ಪಾರ್ಟ್ನರ್ ಗುಡ್ವಿಲ್ ಅಮೌಂಟ್ ಇದೆ ಅದು ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫರ್ನಿಚರ್ ಇದೆ, ಫರ್ನಿಚರ್ ಡಿಪ್ರಿಸಿಯೇಷನ್ ಸೆಕೆಂಡ್ ಎಂಟ್ರಿಯಲ್ಲಿದೆ ತೊಗೊಂಡಿದ್ದೀವಿ. ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಇದೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇದೆ ಅದನ್ನು ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟ್ PDD ಇನ್ಕ್ರೀಸ್ಡ್ ಅಮೌಂಟ್ ಇದೆ ಥರ್ಡ್ ಎಂಟ್ರಿಯಲ್ಲಿ, ಇದನ್ನು ಕೂಡ ಎಂಟ್ರಿ ಆಗಿದೆ. ನೆಕ್ಸ್ಟ್ ಇರೋದು ಪ್ರೀಪೇಡ್ ಇನ್ಶೂರೆನ್ಸ್. ಸೊ ಪ್ರೀಪೇಡ್ ಇನ್ಶೂರೆನ್ಸ್ ಏನಿದೆ ತೊಗೊಂಡಿದ್ದೀವಿ, ಪ್ರೀಪೇಡ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಎಂಟ್ರಿ. ಸೊ ಪ್ರೀಪೇಡ್ ಅಡ್ವಾನ್ಸ್ ಪೇಡ್ ಆಗಿರುವಂಥ ಎಂಟ್ರಿ ಅಸೆಟ್ ಸೈಡಲ್ಲಿ ಬರಬೇಕು. ಪ್ರೀಪೇಡ್ ಇನ್ಶೂರೆನ್ಸ್ ₹2,000. ಸೊ ಪ್ರೀಪೇಡ್ ಇದೆ, ಇದು ಔಟ್ಸ್ಟ್ಯಾಂಡಿಂಗ್ ಅಲ್ಲ, ಪ್ರೀಪೇಡ್ ಅಡ್ವಾನ್ಸ್ ಪೇಡ್ ಆಗಿರೋದು, ಅಡ್ವಾನ್ಸ್ ರಿಸೀವ್ಡ್ ಆಗಿರೋ ಎಂಟ್ರಿನೂ ಕೊಟ್ಟಿರ್ತಾರೆ. ಸೊ ಪ್ರೀಪೇಡ್ ಇದ್ರೆ ಅಸೆಟ್ ಸೈಡ್ ಬರುತ್ತೆ, ಪ್ರೀ ರಿಸೀವ್ಡ್ ಇದ್ರೆ ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ಇಷ್ಟು ಎಂಟ್ರೀಸ್ ಏನು ತೊಗೊಂಡಿಲ್ಲ, ಇದಿಷ್ಟು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಾಯ್ತು. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 4 ಇದನ್ನು ಕೂಡ ತೊಗೊಂಡಾಯ್ತು. ಸೊ ಮತ್ತೆ ಯಾವುದೇ ಎಂಟ್ರೀಸ್ ಉಳಿಲ್ಲ, ಟೋಟಲ್ ಮಾಡೋಣ. ಟೋಟಲ್ ಈಕ್ವಲ್ ಆನ್ಸರ್ ಬರಬೇಕು ಬೋತ್ ಸೈಡ್. ಟೋಟಲ್ ಆನ್ಸರ್ 1,79,000. ಟೋಟಲ್ 1,79,000. ಓಕೆ, ಬೋತ್ ಸೈಡ್ ಈಕ್ವಲ್ ಆನ್ಸರ್ ಬರುತ್ತೆ. ಲಯಬಿಲಿಟಿ ಅಂಡ್ ಅಸೆಟ್ಸ್ ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ ಟು ದಿ ಅಸೆಟ್ಸ್. ಸೊ ಫಾರ್ಮುಲಾ ಇದೆ ನಿಮಗೆ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಇದು ಮಾಡೋದು. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅಂತ ಇದೆ. ಲಯಬಿಲಿಟಿ ಆ್ಯಂಡ್ ಕ್ಯಾಪಿಟಲ್ ಅಮೌಂಟ್ ಮೀನ್ಸ್ ಲಯಬಿಲಿಟಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಲಯಬಿಲಿಟಿ ಎಂಟ್ರಿ, ದೆನ್ ಕ್ಯಾಪಿಟಲ್ ಎಂಟ್ರಿ ಇದೆ. ಸೊ ಇದೆರಡು ಆ್ಯಡ್ ಮಾಡ್ಕೊಂಡಾಗ ಟೋಟಲ್ ಅಸೆಟ್ಸ್ಗೆ ಈಕ್ವಲ್ ಇರುತ್ತೆ. ಸೊ ಟೋಟಲ್ 1,79,000 ಏನಿದೆ ಟೋಟಲ್ ಅಸೆಟ್ಸ್ ಅಮೌಂಟ್ಗೆ ಈಕ್ವಲ್ ಇದೆ. ಸೊ ಹಾಗಾಗಿ ಆ ಫಾರ್ಮುಲಾ ಬೇಸ್ ಮೇಲೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟುಡೇಸ್ ಕ್ಲಾಸಲ್ಲಿ ಕ್ವಶನ್ ಬ್ಯಾಂಕಲ್ಲಿರುವಂತಹ ಸೆಕೆಂಡ್ ಕ್ವಶನನ್ನು ಪ್ರಿಪೇರ್ ಮಾಡಿ ಆಯಿತು. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಬೇಕಂದ್ರೆ ಥರ್ಡ್ ಕ್ವಶನ್ ಇದೆ, ಅದನ್ನು ಮಾಡ್ತಾ ಹೋಗೋಣ. ಓಕೆ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಲೈವ್ ಕ್ಲಾಸಲ್ಲಿ ಬಂದಾಗ ಅಥವಾ ಏನಾದರೂ ನಿಮಗೆ ತುಂಬ ಡೌಟ್ ಇತ್ತು ಅಂದರೆ ಕಾಲ್ ಮಾಡಿ ಅದು ನನಗೆ ಕೇಳಿ ನಾನು ಹೇಳ್ತೀನಿ. ಓಕೆ, ಟುಡೇಸ್ ಕ್ಲಾಸ್ ಇಸ್ ಓವರ್. ಕ್ಲಾಸ್ ಮುಗಿಸೋಣ ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಜೊತೆ ಸ್ಟಾರ್ಟ್ ಮಾಡೋಣ.
Thank you.